Hi, Namaskara. Welcome back. Welcome to Nam Diploma channel. So, dear students, last time ಒಂದು ಸರ್ಟಿಫಿಕೇಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಏಪ್ರಿಲ್ 20th ಇಂದ ಒಂದು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ. ಸೊ ಬಿ ಕಾಶಿಯಸ್. ಸೊ ಅದ್ರ ಬಗ್ಗೆ ಒಂದು ಡೌಟ್ಸ್ ಕ್ಲಾರಿಫೈ ಮಾಡೋಕ್ಕೆ ಒಂದು ಡೌಟ್ಸ್ ಇತ್ತು. ಆ ಡೌಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. FAQ ಸೆಷನ್ ಅಂತ ಕರಿಬಹುದು ನೀವು ಇಲ್ಲಿ. ಸೊ ಅದಕ್ಕಿಂತ ಮುಂಚೆ ND ಅಕಾಡೆಮಿ ಕಡೆಯಿಂದ ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಏಪ್ರಿಲ್ 5th ಇಂದ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಬೇರೆ ಯಾವ ಬ್ಯಾಚ್ ಇರಲ್ಲ. ಸೊ ಯಾರನ್ನ ಇಂಟ್ರೆಸ್ಟ್ ಇದ್ರೆ ದಯಮಾಡಿ ಪಿಂಗ್ ಮಾಡಿ, ನನಗೆ ವಾಟ್ಸ್ಆಪ್ ಮಾಡಿ, ಸ್ಕ್ಯಾನ್ ಮಾಡಿ ಪಿಂಗ್ ಮಾಡ್ಬೋದು. ವಾಟ್ಸ್ಆಪ್ ಮಾಡಿ, ಇಲ್ಲ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ಇದ್ರೆ. ಸೊ ಸ್ಟೂಡೆಂಟ್ಸ್ ನೆಗ್ಲೆಕ್ಟ್ ಮಾಡಬೇಡಿ. ಎನಿ ಪಾಸಿಬಿಲಿಟೀಸ್ ದೇರ್. ಜೂನ್ 2nd ವೀಕ್ 3rd ವೀಕ್ ಎಕ್ಸಾಮ್ ಬರೋ ಪಾಸಿಬಿಲಿಟೀಸ್ ಇದೆ. ಯಾರು ಹಿಡಿದು ಕೇಳಬೇಡಿ, ದಯಮಾಡಿ ತಿಳ್ಕೊಂಡಿದ್ದೀನಿ, ಕೇಳಿ ಪ್ರಿಪೇರ್ ಆಗ್ತೀವಿ, ಪ್ಯಾರಲ್ ಪ್ರಿಪೇರ್ ಆಗ್ತಾ ಇರಿ. ಲಾಸ್ಟ್ ಟೈಮ್ ಸೆಪ್ಟೆಂಬರಲ್ಲಿ ಇತ್ತು, ಎಕ್ಸಾಮ್ಸ್ ಲೇಟ್ ಆಗುತ್ತೆ, ಅವೆಲ್ಲ ಬೇಡ. ದಯಮಾಡಿ ಪ್ರಿಪೇರ್ ಆಗ್ತಾರೆ, ಪ್ಯಾರಲ್ ಆಗಿ ಪ್ರಿಪೇರ್ ಆಗಿ ಸಪೋರ್ಟ್ ಬೇಕು ಅಂತಂದ್ರೆ ND ಅಕಾಡೆಮಿ ಜಾಯ್ನ್ ಆಗಿ ನಾನು ಜೊತೆಗೆ ಇರ್ತೀನಿ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ. ಎನಿಥಿಂಗ್ ಇಸ್ ದೇರ್, ಪಿಂಗ್ ಮೀ ಆರ್ ಕಾಂಟ್ಯಾಕ್ಟ್ ಮೀ ಇನ್ ದಿಸ್ ನಂಬರ್. ಸೊ ಕಮಿಂಗ್ ಟು ದ ವಿಡಿಯೋ, ಡೌಟ್ ಏನಂತಂದ್ರೆ ಸರ್, ಸ್ಟೂಡೆಂಟ್ಸ್ ಡೌಟ್ ಏನಂತಂದ್ರೆ ಸರ್, ಮೈ ಸ್ಕೂಲ್ ಇಸ್ ಕ್ಲೋಸ್ಡ್, ಹೌ ಕ್ಯಾನ್ ಐ ಟೇಕ್ ದ ಸ್ಟಡಿ ಸರ್ಟಿಫಿಕೇಟ್ ಅಂತ ಇದೆ. ನನ್ನ ಸ್ಕೂಲ್ ಕ್ಲೋಸ್ ಆಗಿದೆ ಸರ್, ಸ್ಕೂಲ್ ಓದ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು 1 to 3rd ಸ್ಕೂಲಲ್ಲಿ ಓದಿದ್ದೆ ಸರ್, ಆ ಸ್ಕೂಲ್ ಕ್ಲೋಸ್ ಆಗ್ಬಿಡ್ತು. ಇವಾಗ ನಾನು 4th ಇಂದ 7th 10th ತಗೊಂಡ್ರೆ ಸಾಕಾ? ಎಕ್ಸಾಕ್ಟ್ಲಿ ಏನು ಇವಾಗ ಅದಂಗೆ 1 to 3rd ಬೇಕು ಅಂದ್ರೆ ಏನ್ ತಗೊಬೇಕು, ಯಾವ ತರ ತಗೊಬೇಕು ಅಂತಂದ್ರೆ ನೋಡಿ, ಸ್ಕೂಲ್ ಕ್ಲೋಸ್ ಆಗಿದ್ರೆ ನಿಮ್ಮ ಸ್ಕೂಲ್ ಯಾವ BO ಕ್ಲಸ್ಟರ್ ಬರುತ್ತೆ, ಆ BO ಕ್ಲಸ್ಟರ್ ಅಲ್ಲಿ ಕೇಳಿದ್ರೆ ಅವರು ಇನ್ನೊಂದು ಸ್ಕೂಲ್ಗೆ ಅದನ್ನ ಡೈವರ್ಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಿಯರ್ ಬೈ ಸ್ಕೂಲ್ ಅದನ್ನ ಒಂದಿರುತ್ತೆ, ಒಂದು ಸ್ಕೂಲ್ ಕ್ಲೋಸ್ ಆಗ್ಬಿಡುತ್ತೆ ಅಂದ್ರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಲಾಸ್ ಆಗಿಬಿಡಲ್ಲ. ಅವರು ಆ ಸ್ಕೂಲ್ ಡಾಕ್ಯುಮೆಂಟ್ಸ್ ಇನ್ನೊಂದು ಸ್ಕೂಲ್ಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಅಂದ್ರೆ ಅವರಿಗೆ ಅಥಾರಿಟಿ ಕೊಟ್ಟಿರ್ತಾರೆ ಆ ಸ್ಕೂಲಲ್ಲಿ ಹೋಗಿ ಬರ್ಸ್ಕೊಬಹುದು ಅಂತ. ಸೊ ಇದೇನ್ ಗೊತ್ತಾಗುತ್ತೆ ಅಂತಂದ್ರೆ, ನೀವು ನಿಯರ್ ಬೈ ಯಾರು ನಿಮ್ಮ ಸ್ಕೂಲ್ ಯಾವ BO ಕ್ಲಸ್ಟರ್ ಬರುತ್ತೆ, ಆ ಸ್ಕೂಲ್ ನಿಯರ್ ಬೈ ಸ್ಕೂಲ್ ಅಲ್ಲಿ ಕೇಳಿದ್ರೆ ಹೇಳ್ತಾರೆ. ಇವಾಗ ನೆಕ್ಸ್ಟ್ ಕ್ವಶನ್ ಬರೋದು ನಿಮಗೆ, ಸರ್ ಆ BO ಆಫೀಸ್ ಹೆಂಗ್ ಗೊತ್ತಾಗುತ್ತೆ ಅಂತ. ಸೊ ನಿಮ್ಮ ಸ್ಕೂಲ್ ಕ್ಲೋಸ್ ಆಗಿದ್ರು ಆ ನಿಯರ್ ಬೈ ಸ್ಕೂಲ್ ಯಾವ್ದಿರುತ್ತಲ್ಲ ಅಲ್ಲೋಗಿ ಕೇಳಿ, ಈ ಕ್ಲಸ್ಟರ್ದು BO ಆಫೀಸ್ ಎಲ್ಲಿ ಬರುತ್ತೆ ಅಂತ. ಆ BO ಆಫೀಸ್ ಅಲ್ಲಿ ಕೇಳಿದ್ರೆ ಇಂತ 1 to 3rd ಇಂಥ ಡೇಟ್ ಅಲ್ಲಿ ಇಂಥ ಸ್ಕೂಲಲ್ಲಿ ಓದಿದ್ದೆ ನಾನು, ಅದು ಕ್ಲೋಸ್ ಆಗೋಗಿದೆ, ಇವಾಗ ನಾನು ಏನ್ ಮಾಡಬೇಕು, ನನಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿ ಅವ್ರು ಹೇಳ್ತಾರೆ ಈ ಸ್ಕೂಲ್ ಅಲ್ಲ ಇಂಥ ಸ್ಕೂಲ್ಗೆ ಹೋಗಿ ಅಂತ. ಸೊ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಿ, ಲೆಟರ್ ಬರ್ಕೊಡಿ, ನಾನು ಇಂಥ ಸ್ಕೂಲಲ್ಲಿ ಓದ್ತಾ ಇದ್ದೆ, ನಾನು ಈ ಹಳೆ ಸ್ಕೂಲಲ್ಲಿ ಓದ್ತಾ ಇದ್ದೆ, ಅದು ಕ್ಲೋಸ್ ಆಗ್ಬಿಟ್ಟಿದೆ, ಅದು ನಿಮ್ಮಲ್ಲಿ ಇದೆ ಅಂತ ಹೇಳಿದ್ದಾರೆ. ಸೊ ಸ್ಟಡಿ ಸರ್ಟಿಫಿಕೇಟ್ ಬೇಕು ಅಂದ್ರೆ ಖಂಡಿತ ಅವರು ಮಾಡ್ಕೊಡ್ತಾರೆ. ಅದನ್ನ ತಗೊಂಡೋಗಿ BO ಹತ್ರ ಕೊಟ್ರೆ ಅವರು ಸೀಲ್ ಸೈನ್ ಹಾಕೊಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಏನು ಅಂತಂದ್ರೆ, ಸರ್ ಇಸ್ ಇಟ್ ಓಕೆ ಇಫ್ ಐ ಟೇಕ್ 7 years ಇಫ್ ನಾಟ್ ಅವೈಲಬಲ್. ಸೊ ನೆಕ್ಸ್ಟ್ ಕೇಳ್ಬೋದು, ಸರ್ ಇವಾಗ ಹೆಂಗೂ ಕೇಳಿದ್ರು 7 years ಮಿನಿಮಮ್ ಅಲ್ವಾ ಸರ್. ಇವಾಗ 1 to 3rd ನಂಗೆ ಬೇಕಾಗಿಲ್ಲ, 4th ಇಂದ 10th ವರೆಗೂ ತಗೊಂಡ್ಬಿಟ್ರೆ 7 ವರ್ಷ ಆಗುತ್ತೆ, ಪ್ಲಸ್ ಡಿಪ್ಲೊಮಾ 3 ವರ್ಷ 10 ವರ್ಷ ಆಗುತ್ತೆ, ಸಾಕಲ್ಲ ಸರ್ ಅಂತ ನಿಮ್ ಡೌಟ್ ಬರ್ಬೋದು. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಈ ಸಲ ಆನ್ಲೈನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್ ಇದೆ. ಆನ್ಲೈನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್ ಅಂತಂದ್ರೆ, ನೀವು ಸ್ಟಾಟ್ಸ್ ID 10th ಅಲ್ಲಿ ನಿಮ್ಗೊಂದು ಸ್ಟಾಟ್ಸ್ ID ಇರುತ್ತೆ. ಆ ಸ್ಟಾಟ್ಸ್ ID ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಸ್ಟಡಿ ಡೀಟೇಲ್ಸ್ ಏನಿದ್ರೆ ಆಟೋಮೆಟಿಕಲಿ ಆಕ್ಸೆಬಿಲಿಟಿ ಆಗುತ್ತೆ. ಪ್ರತಿಯೊಂದು ಇಯರ್ದು ಆಕ್ಸೆಬಿಲಿಟಿ ಆಗುತ್ತೆ. ಸ್ಟ್ಯಾಂಡರ್ಡ್ 1, ಸ್ಟ್ಯಾಂಡರ್ಡ್ 2, ಸ್ಟ್ಯಾಂಡರ್ಡ್ 3, ಸ್ಟ್ಯಾಂಡರ್ಡ್ 4 ಅಂತ ಅದು ಇಂಡಿಕೇಟ್ ಮಾಡ್ತೀನಿ ಯಾವ ತರ ಅಂತ. ಸೊ ಅಲ್ಲಿ ಯಾವ್ದನ್ನ ಮಿಸ್ ಆಯ್ತು ಅಂದ್ರೆ ಅದರದ್ದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಅದು ಮಾಡಲೇಬೇಕಾಗತ್ತೆ. ಸೊ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಇದು ನಿಮಗೆ ಮತ್ತೆ ಆ ಟೈಮಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೆ, ಯಾಕಂದ್ರೆ ಟೈಮ್ ಕಡಿಮೆ ಕೊಟ್ಟಿದ್ದಾನೆ, ಮತ್ತೆ ಎಕ್ಸ್ಟೆಂಡ್ ಮಾಡ್ತಾನೋ ಇಲ್ಲ ನನಗೆ ಐಡಿಯಾ ಇಲ್ಲ. ಓಕೆ, ಸೊ ಬೆಟರ್ ಟೇಕ್ ದ ಸ್ಟಡಿ ಸರ್ಟಿಫಿಕೇಟ್. ಸೊ ಇದನ್ನ ಒಂದು ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ಕಾರಣಕ್ಕೂ ನಾನು ಹೇಳ್ತಾ ಇರೋದು ಮತ್ತೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ, ರೀಸೆಂಟ್ ಇಯರ್ದು ಕರೆಂಟ್ ಇಯರ್ದು ತಗೊಬೇಕು. ತುಂಬಾ ಜನಕ್ಕೆ ತುಂಬಾ ಡೌಟ್ಸ್ ಇದೆ, ಸರ್ ಅಂದ್ರೆ ಪ್ರೀವಿಯಸ್ ಇದೆ ಆಗುತ್ತಾ ಅಂತ. 1 year ವ್ಯಾಲಿಡಿಟಿ ಇರುತ್ತೆ. ಸರ್ ನವೆಂಬರ್ ಅಲ್ಲಿ ಮಾಡಿಸ್ಕೊಂಡಿದ್ದೆ, ಇವಾಗ ಅಪ್ಲೈ ಮಾಡ್ಬೋದು ಅಂತ ಕೇಳ್ಬೋದು ನೀವು ಇಲ್ಲಿ. ನಾನು ಹೇಳೋದು ಇಷ್ಟೇನೆ, ಸ್ಟಡಿ ಸರ್ಟಿಫಿಕೇಟ್ ಏನಿದೆ ರೀಸೆಂಟ್ ತಗೊಂಡ್ಬಿಡಿ. ನಿಯರ್ ಬೈ ಸ್ಕೂಲ್ಸ್ ಇರುತ್ತೆ, ಒಂದು ನಿಮಿಷ ಹೋಗ್ಬಿಟ್ಟು ಒಂದು ದಿವಸ ಕೆಲಸ ಅಷ್ಟು ಹೋದ್ರೆ ಒಂದು ಲೆಟರ್ ಕೊಟ್ರೆ 1-2 days ಅಲ್ಲಿ ನಿಮಗೆ ಇಶ್ಯೂ ಮಾಡ್ತಾರೆ, ತಗೊಂಬಿಡಿ ಅಂತ ಹೇಳೋದು. 1 to 10th ಮತ್ತೆ ಡಿಪ್ಲೊಮಾ 3 ವರ್ಷ, ಟೋಟಲ್ 13 ವರ್ಷದ ನೀವು ತಗೊಂಬಿಡಿ. ಓಕೆ, ನಾನು ಹೇಳೋದು ಇಷ್ಟೇನೆ. ಇಲ್ಲ ಫರ್ದರ್ ನಿಮಗೆ ಮುಂದೆ ಮೇ ಬಿ ಪ್ರಾಬ್ಲಮ್ ಆಗ್ಬೋದು, ಅವಾಗ ಸಫರ್ ಆಗೋದಕ್ಕಿಂತ ಇವಾಗ ಟೈಮ್ ಇದೆ, ಮಾಡ್ಕೊಂಡ್ಬಿಟ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಡೌಟ್ಸ್ ರಿಗಾರ್ಡಿಂಗ್ ಸ್ಟಡಿ ಸರ್ಟಿಫಿಕೇಟ್. ಇನ್ನ ಏನಾದ್ರು ಮಿಸ್ ಇದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ಈ ತರ ವಿಡಿಯೋಸ್ ಆಗಿ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ND ಅಕಾಡೆಮಿ ಕಡೆಯಿಂದ ಹೇಳೋದ್ನಲ್ಲ, ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿಯೊಂದು ಸ್ಟೆಪ್ ಅಲ್ಲಿ ನಾನು ಜೊತೆಗೆ ಇರ್ತೀನಿ. ಪರ್ಸನಲ್ ಗೈಡೆನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ಕೋಚಿಂಗ್ ಜನ ಇಂಟ್ರೆಸ್ಟ್ ಇದ್ರೆ ರೈಟ್ ನೌ ಯು ಕ್ಯಾನ್ ಪಿಂಗ್ ಮೀ. ಸೊ ಏನೇ ಡೌಟ್ಸ್ ಇದ್ರು ನಾನು ಇನ್ಸ್ಟೆಂಟ್ ರಿಪ್ಲೈ ಇರುತ್ತೆ, ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.